ನಡೀತಿರುವಂಥ SIR ಈ ಒಂದು ಚುನಾವಣೆ ಆಯೋಗದ ಅಧ್ಯಯನ ಮತದಾರರನ್ನ ಗುರುತು ಹಿಡಿಯುವುದು ಮತ್ತು ಖಚಿತಪಡಿಸಿಕೊಳ್ಳುವುದು ಪರಿಷ್ಕರಣೆ ಈ ಒಂದು ಉದ್ದೇಶದಿಂದ ಇವತ್ತು ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ಮಹಾಪೌರರಾದಂಥ ಖಂಡಿಯವರೇ, ಎಲ್ಲ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರುಗಳೇ, ನಮ್ಮ ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸಮಾಜ, ಹಿಂದೂ ಸಮಾಜದಲ್ಲಿ ಬರುವಂಥ ಎಲ್ಲ ಸಮಾಜದ ಗಣ್ಯ ಹಿರಿಯರೇ, ಅಣ್ಣ ತಮ್ಮಂದಿರೇ, ಯುವಕರೇ, ಈಗಾಗಲೇ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನೀವೆಲ್ಲ ಏನೇನು ಬಂದಿರಿ ಎಲ್ಲರೂ ಇದ್ರ ಬಗ್ಗೆ ಸಾಕಷ್ಟು ಅನುಭವವನ್ನು ಈಗಾಗಲೇ ಬಂದಿದ್ದೀರಿ. ನೀವು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಮ್ಮ ಮತದಾನವನ್ನು ನಮ್ಮ ಈ ವಿಜಯಪುರ ಕ್ಷೇತ್ರದಲ್ಲಿ ಉಳಿಸ್ಕೋಬೇಕು, ಇವೆಲ್ಲ ಪ್ರಕ್ರಿಯೆಗಳೆಲ್ಲ ಸಾಕಷ್ಟು ನಿರಂತರವಾಗಿ ನಡೆದಿದೆ. ಆದರೂ ಪ್ರತಿಯೊಂದು ಓಟ್ನು ವಿಜಯಪುರ ನಗರಕ್ಕೆ ಬಹಳ ಮಹತ್ವ. ಪಶ್ಚಿಮ ಬಂಗಾಳದಲ್ಲಿ ಹಿಂದೆ ಈ ಚುನಾವಣೆ ಹಿಂದಿನ ಒಂದು ಚುನಾವಣೆ ಆಗಿತ್ತು. ಅವಾಗ ನಮ್ಮ ಎಲ್ಲ ಪ್ರಮುಖರು ಹೋಗಿದ್ರು, ಪಶ್ಚಿಮ ಬಂಗಾಳ ಇನ್ಚಾರ್ಜ್ ಆಗಿದ್ರು MLA. ಅವ್ರ ಪರಿಸ್ಥಿತಿ ಏನಿತ್ತಂದರೆ ಪಶ್ಚಿಮ ಬಂಗಾಳದಲ್ಲಿ BJP ಧ್ವಜ, BJP ಕಾರ್ಯಕರ್ತ ಅಂದರೆ ಓಡ್ಯಾಡಿ ಹೊಡಿತಿದ್ರು. ಅಂದರೆ ಅಷ್ಟು ಗುಂಡಾಗಿರಿ ಅವಾಗಿತ್ತು. ಈ SIR ಆದಮೇಲೆ ಮೊನ್ನೆ ಚುನಾವಣೆ ಆಯ್ತಲ್ಲ, ಅವ್ರೇನು ಗುಂಡಾಗಿರಿ ಮಾಡ್ತಿದ್ರಲ್ಲ, ಆ ಗುಂಡಾಗಿರಿ ಮಾಡಿದ್ರೂ ಸಹ ಜನ ಅವ್ರ ಮತದಾನ ಗಟ್ಟಿಯಾಗಿರುತ್ತೆ. ಯಾಕಂದ್ರೆ ಮೊದಲು ಏನು ಮಾಡ್ತಿದ್ರಂತೆ, ನಮ್ಮ ಹಿಂದೂಗಳ ಮನೆಗಳಿಗೆ ಕಿಲಿ ಹಾಕಿರೋರು ಒಟ್ಟಿಗೆ ಬರಲಾರ ಅಂತ ಅಷ್ಟು ಗುಂಡಾಗಿರಿ. ಅವ್ರು ಒಟ್ಟಿಗೆ ಬರೋದಿಲ್ಲ ಹಿಂದೂಗಳು. ಈ ಸಲ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಎಷ್ಟೋ ಬಟಾಲಿಯನ್ಗಳು ಕಳಿಸ್ಕೊಟ್ರು, ಮಿಲಿಟರಿ ಪೂರ್ತಿ ಒಂದು ಸೈನ್ಯದ ಆಶ್ರಯದಲ್ಲಿ ಒಂದು ದೇಶದ ಒಂದು ರಾಜ್ಯದ ಚುನಾವಣಾ ಪರಿಸ್ಥಿತಿ ಒಂದು ರಾಜ್ಯಕ್ಕೆ ಬಂದಿದೆ. ಈ ಕರ್ನಾಟಕದೂ ಹಾಗೆ ಇದೆ. ಈಗ ಅಲ್ಲಿ ಇದ್ದಂಥ ಈರೇನು ಬಾಂಗ್ಲಾದೇಶಿಯರದಾರ, ರೋಹಿಂಗ್ಯಾಗಳದಾರ ಕರ್ನಾಟಕ ಕಡೆ ಬಂದಾರ. ಅಲ್ಲಿದ್ದು ರೈಲ್ವೆ ಹತ್ತಿಲಿ ಬಂದು ಇಲ್ಲಿ ಸೇರ್ಯಾರ. ಇಲ್ಲಿ ಈಗ ಅವರಿಗೆ ಇಲ್ಲಿನ ಸರ್ಕಾರ ಆತಿಥ್ಯ ಕೊಡಲಾಗುತ್ತದೆ. ಅದಕ್ಕೆ ನಾವು ಈಗಾಗಲೇ ಅವರೆಲ್ಲ ಏನು ಅನುಭವವನ್ನು ಹೇಳಿದ್ದಾರೆ, ಆ ಅನುಭವದ ನಮ್ಮ ಜವಾಬ್ದಾರಿ ಇದೆ. ನಾವು ಒಬ್ಬರೇ ಮಾಡಬೇಕು, ಕಾರ್ಪೊರೇಟರ್ ಮಾಡಬೇಕು, ಅವ್ರು ಮಾಡಬೇಕಂತಿಲ್ಲ. ಅದಕ್ಕೆ ನಾವು ಈ ದೇಶದ ಮತದಾರರೇನಂದರೆ, ಈ ದೇಶಕ್ಕೆ ನಮ್ಮದು ಒಂದು ಏನಾಗ ನೀವೇನು ಒಂದು ಓಟ್ ಹಾಕೋದ್ರ ಸಲುವಾಗಿ ಇಟ್ಟು ತಾತ್ಸಾರ ಮಾಡ್ತಾರೆ, ದೇಶ ಉಳಿತದೆ. ಈ ಹಣ್ಣು ವಿಚಾರ ಮಾಡೋ ಕಾಲ ಬರ್ತದೆ. ಅದಕ್ಕೆ ಅವರೆಲ್ಲ ಪ್ರಯತ್ನ ಮಾಡಕತ್ತಾರೆ. ಎಲ್ಲಿ ಸಣ್ಣ ಪುಟ್ಟ ಏನಪ್ಪ ತಿಳಿದು ನಂದು ವಾಟ್ಸಪ್ದಾಗ ನೀವು ಇಂಥ ಪ್ರಶ್ನೆ ಕೇಳಿ, ಆ ಪ್ರಶ್ನೆಗೆ ಆವಾಗಿಂದ ಅವಾಗ ನಿಮ್ಗೆ ಉತ್ತರ ಕೊಡ್ತಾರೆ. ಇದಕ್ಕಂದ್ರೆ ನಮ್ಮವ್ರು ಬಂದು ಅಲ್ಲಿ ಬಂದ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ, BLO ಹೇಳ್ತಾರೆ. ಯಾಕಂದ್ರೆ ಅವ್ರು ಗುಂಡಗಿರಿ ಮಾಡ್ಬೇಕಾಗ್ತಾರೆ, ಅವ್ರು ಅಂದಿಸ್ಬೇಕಾಗ್ತಾರೆ, ಅವ್ರು ಹತಾಶ ಆಗ್ಯಾರ. ವಿಜಯಪುರ ಈ ಸಲಾನು ಹಿಂದೂಗಳ ಕೈಯಾಗೆ ಉಳಿತಂದ್ರೆ ನೀವು ಎಂದೂ MLA ಆಗೋದು ಅನ್ನೋದು ತಲೆಯಾಗ ಬಂದ್ಬಿಟ್ಟಿರ್ತಾವೆ. ಏನಾರು ಮಾಡಿ ಗುಂಡಗಿರಿ ಮಾಡಬೇಕು, ಏನಾರು ಅಂದಿಸ್ಬೇಕು, ನಮ್ಮ ವಾರ್ಡ್ನಾಗ ಕೊಡೋದು, ನಮ್ಮ ಬೂತ್ನಾಗ ಕೊಡೋದು, ಸುಮ್ಮನೆ ಅವ್ರು ಸಿದ್ಧಿಸಿರೋಕ್ಕೆ ಹಿಡಿದು ಇವ್ರು ಯಾರಿಗೂ ಮಕ್ಕಳಿಗೆ ಅಧಿಕಾರ ಇಲ್ಲ, ಸಿದ್ಧಿಸಿರೋರು ಇಡ್ಲಾಕ ಹೋಗಲ್ಲ. ಯಾವುದೇ ಸಂಘ ಸಂಸ್ಥೆದವರು ನಾನು ಒಬ್ಬ ಈ ದೇಶದ ನಾಗರಿಕನಾಗಿ ಮತದಾನ ಮಾಡೋದು ಸಹಾಯ ಮಾಡುವಂಥ ಅವಕಾಶ ಇದೆ. ಯಾಕೆ ಸರ್ ಅದನ್ನು ಯಾರು ಆಗೋಲ್ಲ. ನಮ್ಮ ಕೆಂಗನ ಅಂಶ ನಮ್ಮ MLA ಇರಾಕ್ತಿಲ್ಲ. ಅವ ಹಿಂದೆ ಸಲಕ ನೋಡಿದ್ರು ವಿಡಿಯೋ. ಮತ್ತೆ ನಿಮಗೆಲ್ಲ ಹುಲಿಗಳು ನೀರಾಗ ಅನಿಸ್ತು ಇಲೆಕ್ಷನ್ ಅಂಗಡಿ ಆಗೋದು ಬಿಜಾಪುರದಾಗ. ಅವ್ರು ಮುಂದೆ ಏನು ಮಾಡ್ತಾರೆ ನಿಮ್ಗೆ ಗೊತ್ತೈತಿ. ಮುಂಜಾನೆ 6ರಿಂದ 7ರಿಂದ 9 ಬೊಟ್ಟಿಗೆ ಹಾಕ್ತಾರೆ ತಮ್ಮ ಏರಿಯಾದಾಗ. ಈ ಕಡೆ ಗುಂಡಾಗಿ ಏನು ಮಾಡಕ್ಕೆ ಬರ್ತಾರೆ. ಅಟ್ರಾಗಿಗೆಲ್ಲ ನಾವು CC ಕ್ಯಾಮ್ರಾ ಕೂಡ್ಸ್ಲಾಕತ್ತೀವಿ ಈ ಸಿಟಿ ಒಳಗೆ. ಯಾವ ಏರಿಯಾದವ್ರು ಯಾವ ಏರಿಯಾಕ್ಕೆ ಮೋಟರ್ ಸೈಕಲ್ ತೊಗೊಂಡು ಬರಲಾರ
ಮತ್ತು ಅಡ್ಮಿರಿ ಮಾತ್ರ ನಾವು ತಯಾರಾಗಬೇಕಾಗ್ತದೆ. ಇದು ದಯಾ ಧರ್ಮ ಇದ್ದಾನೆ, ನೇರವಾಗಿ ಧರ್ಮ ಇಲ್ಲ. ಅದಕ್ಕೆ ನಾವು ಈಗ ನೋಡಿ 2 ಲಕ್ಷ ನಮ್ಮ ಶಿವರುದ್ರೊಳಗೆ ಒಟ್ಟು 2,90,000 ಮತದಾರ, 2,60,000 ಫಾರ್ಮ್ ವಿತರಣೆ ಆಗ್ಯಾವ. ಅದನ್ನ ಎಷ್ಟು ಉಳಿತು ಫಾರ್ಮ? ಇನ್ನ 30,000 ಫಾರ್ಮ್ಗಳು. ಅದ್ರಾಗ 1,32,000 ಡಿಜಿಟಲೀಕರಣ ಆಗ್ಯಾವ. ಅದು ಇವ್ರು ಅಷ್ಟೇ ಹುಟ್ಟಿಸ್ದಾಗ ಇನ್ನ ನಮ್ಮವರು ಫಾರ್ಮ ಇನ್ನು ತಲೆಗೊಂಡು ಮಕ್ಕೊಂಡ ನಾವಿಗೆ ಅವ್ರ ಮನೆಗೆ ಬಂದು ಬೆಳಿಗ್ಗೆ ಹಚ್ಚಿದಾಗ ಹೇಳ್ತಾರೆ ನಮ್ಮ ಮಂದಿಗೆ ಚಟ ಐತೆ. ಅದಕ್ಕೆ ನಾವು ಜಾಗೃತಿ ಮಾಡಬೇಕು. ಯಾರು ಸಿದ್ಧಿಸಿದವರಾಗಲಿ ಯಾರೇ ಆಗಲಿ ನಮ್ಮ ಕಾರ್ಯಕರ್ತರು, ಸಿದ್ಧಿಸಿದವರಾಗಲಿ ನಮ್ಮ ಕಾರ್ಪೊರೇಟರ್ ಆಗಲಿ, ಕಾರ್ಪೊರೇಟರ್ ಕಾರ್ಯಕರ್ತರಾಗಲಿ, ಪಕ್ಷದ ಕಾರ್ಯಕರ್ತರಾಗಲಿ ಯಾರೂ ಯಾರಿಗೆ ಅನ್ಸೋದಿಲ್ಲ. ನಾವು ಹೋರಾಟ ಮಾಡ್ಲಿಕ್ಕೆ ನಮ್ಮ ಅಧಿಕಾರ ಐತೆ. ಏನು ಹಾರಾಡೋದಂದ್ರೆ ನೀವು ಕೆಂಗಣ್ಣ ಮೈ ಮ್ಯಾಗ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ. ಗಟ್ಟಿ ಆಗಲಿ, ಏನೋ ಆಗೋದಿಲ್ಲ. ಇವರು ಏನಾಗೈತಿ 10 ವರ್ಷ ಬಿಜಾಪುರ ಕಳ್ಕೊಂಡು ಅವ್ರಿಗೆ ಒದ್ದಾಗತ್ತ. ಅವ್ರಿಗೆ ನೋಡೋದಾಗಲ್ಲ ಬಿಜಾಪುರ ಏನಪ್ಪ ಬಿಜಾಪುರ ನಮ್ಮ ಕೈ ಹೋಯ್ತು. ಕಾರ್ಪೊರೇಷನ್ನು BJP ಆಯಿತು. ಈ ನಾಳೆ ಮತ್ತು SC ಆಗೈತೆ ನಮಗೆ ಮೇಯರ್. ನಮ್ಮ ಮೆಜಾರಿಟಿ ಇದ್ದು ಮತ್ತು BJP ಆಗ್ತದೆ. ತಮಿಳ್ನಾಡು ಡಿಸೈಡ್ ಆಗುತ್ತೆ. ಅಷ್ಟು ಅವಕಾಶವಾಗಿ ಅವಾಗ ಕಾಲದಾಗ ಹೊರತಾಗ ಏನು ಮಾಡ್ಯಾರ. ಈಗ ಅದು ಅಷ್ಟು ಈಸಿ ಇಲ್ಲ. ನಮ್ಮ ಸುರತ್ರೊಳದಾಗ ಸರ್ಕಾರ ಐತಿ, ಹಮಾರ ಸರ್ಕಾರ है, हमारा सरकार है, तुम्हारा सरकार क्या करने वाला आपको ताकत है हम पास. यहाँ सरकार ಕೂಡ ದಮ್ಮದಿಂದ ಎದುರಿಸ್ತೀವಿ. ಏನು ವಿಧಾನಸಭೆದಾಗ ಎದುರಿಸ್ತೀವಿ. ಏನು ಮಾಡಂಗಿಲ್ಲ. ನಾ ಅದೇ ಹೇಳಿದೆ ನಾವು DK ಶಿವಕುಮಾರ್ ಏನು ಮಾಡ್ತೀವ ಹೊರಗೆ ನಡಿ ನಾನು ಧೈರ್ಯ ಯಾರು ಬಿಡಬೇಡಿ. ಅದಕ್ಕೆ ಈಗ ಎಲ್ಲ ಫಾರ್ಮ್ ಏನು ಕೊಟ್ಟಾರಲ್ಲ, ನೀವು ನಿಮ್ಮ ಏರಿಯಾದಂದು ಅವ್ರು ಫಾರ್ಮ್ ತುಂಬಿಸ್ಕೊಂಡು ತಂದು ಕೊಡೋಂಥ ವ್ಯವಸ್ಥೆ ಮಾಡಿ. ಅದು ಡಿಜಿಟಲೀಕರಣ ಏನು ಅಂತಾರಲ್ಲ ಅದಾಗಲಿ. ನಮ್ಮದು 100% ಈ ಸಲ ನಾವು ಮತದಾರ ಹಿಂದೂಗಳು ಆಗಬೇಕು. ಮತ್ತು ಕೆಲವೊಂದು ಮಂದಿಗೆ ನಾವು ಹಳ್ಳಿಯಾಗ ನೋಡ್ರಿ, ಬೆಂಗಳೂರಿನಾಗ ಇದ್ದಂಥ ನಮ್ಮ ಎಲ್ಲ ಗುಡ್ಡಿಲಾಗ ಹೋದವರು ಬಿಜಾಪುರಕ್ಕೆ ಬಂದು ಓಟ್ ಹಾಕ್ತಾರೆ. ಈಗ ಇಲ್ಲೇ ಮಕ್ಕಳಿದ್ದು ಹಳ್ಳಿಯಾಗವ್ರು ಬಿಜಾಪುರನಾಗ ಓಟ್ ಹಾಕೋದಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಮ್ಮ ZP ಐತಂದ್ರೆ ಇಲ್ಲಿ ಬಿಜಾಪುರ ಜೀವನ ನೀವು ಕಟ್ಟಿ ಮನೆ ಉಳಿಬೇಕಲ್ಲ. ಮುಂದೆ ನೀವು ಚೆಂದಾಗಿ ನೆಮ್ಮದಿಯಿಂದ ಇರ್ಬೇಕ ಬೇಡ. ಬಿಜಾಪುರ ನಿಮ್ಮ ಮಕ್ಕಳೆಲ್ಲ ಚಲೋ ಶಾಲೆ ಕಲಿಬೇಕು, ಚಲೋ ರೋಡ್ ಬೇಕು, ಎಲ್ಲಾನು ಕಟ್ಟಿ ಹೊಡಿತೀವಿ. ಮತ್ತು ಬಿಜಾಪುರ ಮತದಾರ ಯಾರು ಅಲ್ಲೇನು ಬಬಲೇಶ್ವರನಾಗ ಏನು ಅನಾಹುತನ ಆಗೋದಿಲ್ಲ. ಅಲ್ಲಿ ದೇವರಪುರಿಗಾಗಿ ಏನು ಆಗೋದಿಲ್ಲ, ನಾಲ್ಕಡಾಗ ಏನು ಆಗೋದಿಲ್ಲ. ಏನಾರ ಅನಾಹುತ ಆಗೋದು ಬಿಜಾಪುರನಾಗ ಆಗೋದು. ಅದಕ್ಕೆ ನಮ್ಮ ಎಲ್ಲ ಕಾರ್ಪೊರೇಟರ್ ಆಗಲಿ ಎಲ್ಲರೂ ಮನೆ ದಿನ ನೋಡ್ತೀವಿ ನಾವು. ವಾಟ್ಸಪ್ನಾಗ ಕಂಟಿನ್ಯೂ ಏನಂತಾರೆ, ನಾ ಎಲ್ಲ ಕೈ ಮುಗಿದು ಕೊಟ್ಟರು ಎಲ್ಲ ಸಮಾಜದವ್ರು ಇದ್ದೀವಿ. ನಿಮ್ಮ ಸಣ್ಣ ಸಮಾಜಗಳಲ್ಲ, ನಿಮ್ಮ ಬಗ್ಗೆ ಒಂದು ಲಿಸ್ಟ್ ಇದು ಮಾಡ್ಕೊಂಡ್ಬಿಟ್ರಿ, ಯಾಜನೆ ಮಾಡ್ಕೊಂಡ್ಬಿಟ್ರಿ. ಈ ಸಮಾಜ ಪೂರ್ತಿ ಏನೋ ಹೆಸರು, ಮೊಬೈಲ್ ನಂಬರ್ ಎಲ್ಲ 8 ಮಂದಿ ಮನೆಯಾಗ ಅದಾರ. ಈಗೆಲ್ಲ ಸಣ್ಣ ಸಮಾಜಗಳು ಬಿಜಾಪುರನಾಗ ಒಂದು ಸಂಘಟನೆ ಮಾಡ್ಕೊಂಡಾರ. ಅವ್ರೆಲ್ಲ ಸಮಾಜದ ಅವರ ಹೆಸರುಗಳದಾವು, ಎಷ್ಟು ವೋಟರ್ಸ್ ಅದಾವು ಅವ್ರ ಬಳಿ ತಲೆಗೈತಿ. ಆ ಸಮಾಜದ ಹಿರಿಯರು ಸಹಿತ ನಾವೆಲ್ಲ ನಮ್ಮ ಕಾರ್ಯಕರ್ತರು ಸಂಪರ್ಕ ಮಾಡಿ ಅವ್ರಿಗೂ ಲಿಸ್ಟ್ ತೊಗೊಂಡು ನೀವು ನಿಮ್ಮ ಸಮಾಜದ ಓಟ್ ಅದಾವು, 800 ಓಟ್ ಅದಾವು, 800 ಓಟು ಯಾವುದೇ ಓಣೆಯಾಗಿಲ್ಲ. ಯಾಕಂದ್ರೆ ಒಂದು ಸಮಾಜ ಮೊದಲು ಒಂದೇ ಕಡೆ ಇರ್ತಿತ್ತು. ಈಗ ಅಕ್ಷರ ಸೇನೆಗಳ ಮನೆ ಮಾಡ್ಕೊಂಡು ಹೋಗ್ಯಾರ, ಬೇರೆ ಬೇರೆ ಕಡೆ ಹೋಗ್ಯಾರ. ಅಂತಲ್ಲಿನೂ ಸಹಿತ ಅವ್ರನ್ನೂ ಪ್ರೋತ್ಸಾಹ ಕೊಟ್ಟು ಒಟ್ಟು ವಿಜಯಪುರ ನಗರ ಕರ್ನಾಟಕ ನೋಡ್ರಿ, ಎಲ್ಲರಿಗೂ ಕರ್ನಾಟಕಕ್ಕೆ ನಂಬರ್ 1 ಅದೀವಿ ನಾವು. ಇಡೀ ದೇಶದಾಗ 4ನೇ ಒಳ್ಳೆ ಗಾಳಿ ಇರುವಂಥ ನಗರ ಬಿಜಾಪುರ ಆಗೈತೆ. ಅದ್ರಾಗ ಟಾಪ್ದಾಗ ಇದೀವಿ. ಮೊನ್ನೆ SSLC ರ್ಯಾಂಕಿಂಗ್ ಏನೈತಿ, PUC ಏನೈತಿ, ಮತ್ತೆಲ್ಲ ಏನಿರ್ತೀರಿ ಎಲ್ಲ. ಅಂದ್ರೆ ಬಿಜಾಪುರ ಮೊದಲು ವಿಜಯಪುರ ಇಲ್ಲೀಗ, ಇದು ವಿಜಯಪುರದ ಇನ್ನೂ ಚೇಂಜ್ ಆಗೈತೆ. ಫಕೀರ್ ಬಸ್ತಿ ಇಲ್ಲ. ಈಗ ಮೊದಲೇನಾಗ್ತದೆ ಬಿಜಾಪುರಕ್ಕೆ ಫಕೀರ್ ಬಸ್ತಿ ಊರಾಗ್ತದೆ. ಫಕೀರ್ ಬಸ್ತಿ ಯಾರಂತಾರ ಇಲ್ಲಿ ಬಂದ್ರ ಅಂದ್ರೆ ಬರೀ ಬಬ್ಬಾಗಿ ಕಾಣಿಸ್ತದೆ. ಎಲ್ಲ ನೋಡ್ತಾರೆ ಕಾಮಗಳು ಬರೋದು ಎಲ್ಲ ಅದಾಗ ಬಿಜಾಪುರ ಮೊದಲು ಹೆಂಗಿರ್ತಿತ್ತು. ಅವ್ರು ಇದ್ದಾಗ ಟಿಪ್ಪು ಸುಲ್ತಾನ್ 5 ಹಾಕಿರ್ತಿದ್ರು ಗಾಂಧಿ ಚೌಕ್ನಾಗ. ಅವೆಲ್ಲ ಕಿತ್ತು ಹೊಡೆದು ನಾವೆಲ್ಲ ಬರೋದು
ಕಂಬ ಹಾಕಿವಿಲ್ಲ, ಅದಕ್ಕೆ ಈಗ ಅದು ಹೋಗೈತದ ಶಾಪ ಕಳಂಕ ಹೋಗೈತಿ. ನೀವು ಮತದಾರ ಏನೈತಿ, ನೀವು ಗಟ್ಟೆಗೆ ನೀವು ಏನಮ್ಮ ವಿಜಯಪುರ ನಗರದಾಗ ನಾವು ಏನು ಇದೀವಲ್ಲ, ನಮ್ಮ ಜೀವನ ದುಸ್ತರ ಆಗ್ಬಾರ್ದು. ಯಾಕಂದ್ರೆ ಅವರು ನಾವು ಕೈಯಾಗ ಕೊಟ್ಟರೆ ಹೆಂಗೆ ಮಾಡ್ತಾರೆ ಬಿಜಾಪುರ ನಿಮ್ಗೆ ಗೊತ್ತೈತೆ, ಹೆಂಗೆ ಸ್ಲಮ್ ಇದ್ದಾಗ ಹೇಳ್ತಾರೆ ಬಿಜಾಪುರ. ತಮ್ಮ ಓಣಿಗೆ ಸ್ವಚ್ಛ ಇರೋದಿಲ್ಲ, ಮತ್ತೊಂದು ಓಣಿ ಬಿಡ್ತಾರೆ ಅಲ್ಲಿ ಸ್ವಚ್ಛ ಎಲ್ಲರೂ ಯಾವ ಓಣಿ ಸ್ವಚ್ಛ ಮಾಡ್ರಿ ಚಲೋ ಇದನ್ನು ಕಡಿಮೆ ಮಾಡೋದಲ್ಲ, ಸತ್ಯಾನಾಶ ಮಾಡಿ ಅಲ್ಲಿ ಎಲ್ಲಿ ಬೇಕಾದ್ರೆ ನೀನು ಒಂದು ಯಾವ ಹಾಕಿದ್ರು ವಾಟ್ಸಪ್ನಾಗ ಪಾಪ ಆಕಳುಗಳು ಕಡ್ದು ಹಾಗೆ ರಕ್ತ ನಿಲ್ಲಾಕತ್ತೀವಿ. ಅಂದ್ರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಇನ್ನೊಂದು 2 ನಿಮಿಷ ಹೋಗೈತಿಲ್ಲ, 15 ದಿವಸ ನಾಳೆ ಮಾತ್ರ ನಾವು ಸ್ಟಾಫ್ ಹೆಚ್ಚು ಮಾಡ್ತೀವಿ, ನಮ್ಮ ಕಡೆಯೂ ಹೆಚ್ಚು ಮಾಡ್ತೀವಿ. ಎಲ್ಲಿ ಕೆಲವು ಕಡೆ 50% ಆಗೈತೆ, ಅಲ್ಲಿ ಹೆಚ್ಚಿಗೆ ಸ್ವಲ್ಪ ಲಕ್ಷ ಕೊಡಬೇಕು. ಇಲ್ಲಿ ನೋಡ್ರಿ ಹಿಂದೂ ಏರಿಯಾದಾಗ ಒಟ್ಟು ನಮ್ಮಲ್ಲಿ 211 ಬೂತ್ಗಳು ಹಿಂದೂ ಏರಿಯಾದಾಗ ಬರ್ತಾವೆ ಕೊಡ್ತಾರೆ. 2 ಬೂತ 10-20% ಆಗೈತೆ, 15 ಬೂತ್ 20-30% ಆಗೈತೆ, 52 ಬೂತ್ 30-40 ಆಗೈತೆ, 57 ಬೂತ್ 40-50% ಆಗೈತೆ, 42 ಬೂತ್ನಲ್ಲಿ 50-60% ಆಗೈತೆ, 22 ಬೂತ್ನಲ್ಲಿ 60-70% ಆಗೈತೆ, 14 ಬೂತ್ನಲ್ಲಿ 70-80% ಆಗೈತೆ, ಒಂದೇ ಒಂದು ಬೂತ 80-90% ಆಗೈತೆ. ಅಂದರೆ ನಾವು ಎಷ್ಟು ಇನ್ನೂ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಇವತ್ತು ಇದನ್ನು ಕೆಲಸ ನಿಮ್ಮ ಮನೆ ಕೆಲಸ ತಿಳ್ಕೊಂಡು ನಿಮ್ಮ ಸ್ವಂತ ಕೆಲಸ ತಿಳ್ಕೊಂಡು ಸ್ವಲ್ಪ ಎಲ್ಲರೂ ಇನ್ನೊಂದು 10 ದಿವಸ ಓಡಾಡಿ ಮತ್ತೇನೇ ಸಹಾಯ ಮಾಡಿ ಅಂತ ಮಾಡ್ತೀವಲ್ಲ, ಎಲ್ಲ ವಾಡಿ ಮಾಡ್ತೀವಿ, ಎಲ್ಲ ವಾಡಿ ಸಹಾಯ ಮಾಡಿರ್ತಾರೆ. ನಿಮ್ಗೇನು ಅದು ಬರ್ತದೆ, ನೀವು ಅದು ಇದನ್ನು ಕೇಳಿ ನಮ್ಮವರೇ ಸಹಾಯ ಮಾಡ್ತಾರೆ. ಒಂದು ಇದನ್ನು ಮಾಡಿ ಇದು ಸ್ಥಿತಿ ಆಗ್ಯಾಗ ಅದಕ್ಕೆ ಮಾಡಿ ಇವತ್ತೇನು ನಾವೆಲ್ಲ ಇಟ್ಕೊಂಡು ಎಷ್ಟು ದೊಡ್ಡ ಸೈಕಲ್ ಕೂಡಿ ನಾವು ಸಿಟಿದಾಗ ವರ್ಷ ಯಾವ SIR ಇದು ದೊಡ್ಡ ಮೀಟಿಂಗ್ ಆಗಲಿಕ್ಕೆ ಇಲ್ಲ ಅಂತ ಒಂದು ಎಲ್ಲರೂ ಉತ್ಸುಕತೆ ಐತಿ. ಎಲ್ಲರೂ ನಮ್ಮನ್ನು ನಾವು ಉಳಿಸೋಬೇಕಂತದೈತಿ. ಆ ಉಳಿಸೋದು ಇನ್ನೂ 2 ವರ್ಷ ಟೈಮ್ ಐತಿ. ನಮ್ಮ ರಾಜೇಶ್ ಟಿವಿಗಳಾಗ ರಾಜು ಮಠ ಇನ್ನೂ ಮುಂದೂ ನಾವು ಮಾಡೋಕ್ಕೆ ಟೈಮ್ ಐತಿ. ಆದರೆ ಈಗೇನೋ ಮಾಡಿಬಿಟ್ಟು ಅಂದರೆ ನಿಶ್ಚಿತ ಆಗೈತಿ, ಸರಳ ಆಗಿರ್ತದೆ. ಮುಂದೆ ಸ್ವಲ್ಪ ಯಾವ ಯಾರು ಮಾಡೋದು ಅವೇನೋ ಮುಂದೆ ಪ್ರಕ್ರಿಯೆ ಇದ್ದೇ ಇರ್ತದೆ. ಅದಕ್ಕೆ ಇವಾಗ ಯಾರಿಗೂ ಅಂಜಬಾರ್ದು, ಇವರೇನು ಧಮಕಿ ಕೊಡೋದು. ಈಗ ಇವ್ರು ಹಾಕೋಣ ಅಂತವ್ರನ್ನ ನೋಡೀವಿ, ಏನು ಒಂದು ಪಂಚಾಯತ್ ಮೆಂಬರ್ ಇಲ್ಲ, ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ. ಅವನ ಮುಂದೆ ಹೆಂಗೆ ನಮ್ಮ BLO ಪ್ರಶ್ನೆ ಮಾಡ್ತಾನೆ. ಅದನ್ನೇ ಮೊನ್ನೆ ನಾನು DC ಅವ್ರಿಗೆ ಪತ್ರ ಬರ್ದೇನೆ. ಅವ್ನು ಹೆಂಗೆ ಒಬ್ಬ ಮಾಜಿ ಕಾರ್ಪೊರೇಟ್ರು ಮೀಟಿಂಗ್ ಮಾಡೋಕ್ಕೆ ಹೆಂಗೆ ಅವಕಾಶ ಇರ್ತದೆ. ಹಾಗಾದ್ರೆ ನಾ MLA ನಮಗೂ ಕೊಡಿ. ಅವರು ಆಫೀಸರ್ಸು ಒಳ್ಳೆಯ ರೀತಿಯಿಂದ ಎಲ್ಲರೂ ಕೆಲಸ ಮಾಡಕತ್ತಾರೆ, ಏನಪ್ಪ ಕೆಲಸ ಮಾಡಿಲ್ಲ ಅನ್ನೋಂಗಿಲ್ಲ. ಅದು ಸ್ವಲ್ಪ ಅದ್ರಾಗೂ ಇದೇ ಇರ್ತದಲ್ಲ, ಅಲ್ಲೂ ಇಂಡಿಯಾ ಪಾಕಿಸ್ತಾನ ಇದ್ದೇ ಐತಿ. ಅವ್ರು ತಮ್ಮ ಇದ್ರಾಗೆ ಅಲ್ಲಿ ನಮ್ಮ ಇರ್ತದಾವು, ನಮ್ಮ ಅರ್ಧ ಅವ್ರಿಗೆ. ಆದ್ರೆ ಒಂದು ಮಾತ್ರ ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ಬೇಕು, ಬಿಜಾಪುರನಾಗ ಅವ್ರ ಕೂಡ ಒಬ್ಬರು ಹಿಂದೂ ಬಂದಲ್ಲ, ಎಲ್ಲರೂ ಬಂದ್ರೆ ಕಾಂಗ್ರೆಸ್ನವ್ರು ಕೂಡ ಬಂದ್ರೆ ನಮ್ಮಲ್ಲಿ ಮಂಗಳಾರತಿ ಮಾಡ್ತಾರೆ, ಯಾರು ಬಂದಲ್ಲ. ನಾವು ತಮ್ಮಂದಿನೇ ತೊಗೊಂಡಾಡಕತ್ತ ನಾವು ನಮ್ಮವ್ರು ಯಾರು ಒಬ್ಬರು ಇರೋದಲ್ಲ. ನಮ್ಮಲ್ಲಿ ಒಕ್ಕಟ್ಟೈತಿ. ಹಂಗೇನು ನಮ್ಮ ಕಾಂಗ್ರೆಸ್ನಾಗ ಇವರು ಹಿಂದೂಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ಬೇಕು. ಅವರು ಅವ್ರು ಅರ್ಥಕ್ಕಾದ್ರೆ ನಮ್ಮ ಮುಂದೆ ಕಾಂಗ್ರೆಸ್ನ ಅಣ್ಣ ಭೇಟಿ ಆಗ್ತಿರ್ತಾರಲ್ಲ, ನಾವು ಬೇರೆ ಕಡೆ ಏನೇನು ಮಾಡ್ತಿದ್ವಿ ಬಿಜಾಪುರ ನಿಮ್ಮ ಬಿಟ್ಟು ನಿಂತಿಲ್ಲ ನಮಗೂ ಹೇಳ್ತಿರ್ತಾರೆ. ಅದಕ್ಕೆ ಅವ್ರಿಗೂ ವಿಶ್ವಾಸ ತಗೋರಿ, ಅವ್ರು ಕೂಡ ನಮ್ಮ ಬಂದು ಗಂಟೆ ಹಾಕ್ಬಾರ್ದು. ಯಾಕಂದ್ರೆ ನಾವು ಒಳಗೆ ಮನೆ ಕರೀತಾರೆ ಎಲ್ಲ ಇಲ್ಲಿ ಗೊತ್ತಿರಪ್ಪ, ಇದು ಹಿಂದೂ ಆದರೂ ಉಳಿತೀವಿ, ಉಳಿದಾದ್ರೂ ತಲೆಯಾಗಿರ್ತೈತೆ, ಎಲ್ಲರಿಗೂ ತಲೆಯಾಗಿರ್ತೀವಿ. ಅದಕ್ಕೆ ಯಾರೂ ಏನೋ ತಲೆ ಕೆಡಿಸ್ಕೊಳ್ಬೇಕು, ಎಲ್ಲ ಒಳ್ಳೇದಾಗ್ತದೆ. ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ಎಲ್ಲ ಮುಂದಿನ ದಿವಸನಾಗ ವಿಜಯಪುರನಾಗ ಹೆಚ್ಚಿನ ಇದು ಆಗಬೇಕು, ಮಾತೇನು ಆಗಬೇಕು ಅಂತ ಹೇಳಿ ಎಲ್ಲರಿಗೂ ಕೈ ಮುಗಿದು ತಿಳ್ಕೊತೀನಿ. ಒಂದು 10 ದಿವಸ ಕೆಲಸ ಮಾಡ್ತೀನಿ.